ಮಾಡ್ತಾರೆ, ಎಲ್ಲಿ ಬತ್ತೈತೆ ಕಾರು. ಸೊ ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬೆಳಗ್ಗೆ ಕಾಲೇಜ್ಗೆ ಹೋಗ್ತಾ ಇದ್ದಂಗೆ ಒಂದು ಕೆಲಸ ಇತ್ತು. ನಾನು ಮಹಾದಸರಕ್ಕೆ ಕ್ಲಾಸಿಕಲ್ ಡ್ಯಾನ್ಸಿಗೆ ಸೇರ್ಕೊಂಡಿರೋದ್ರಿಂದ ಪೋಸ್ಟರ್ ಮಾಡಬೇಕಿತ್ತು. ಪೋಸ್ಟರ್ ರೆಡಿ ಇತ್ತು, ಬಟ್ ಪೋಸ್ಟರ್ನ ಪ್ರಿಂಟೌಟ್ ಹಾಕ್ಸಿರ್ಲಿಲ್ಲ. ಸೊ ಹಾಗಾಗಿ ನಾನು ನನ್ನ ಫ್ರೆಂಡು ಕ್ಯಾಂಟೀನ್ ಹತ್ರ ಹೋಗಿ ಪೋಸ್ಟರ್ನ ಪ್ರಿಂಟ್ ಹಾಕ್ಸ್ಕೊಬಂದ್ವಿ. ಆ್ಯಕ್ಚುಲಿ ಪೋಸ್ಟರ್ ಮಾತ್ರ ಎಲ್ಲರೂ ಚೆನ್ನಾಗೈತೆ ಅಂತ ಹೇಳ್ತಾಯಿದ್ರು. ಹಾಗೆ ಕೂಡ ಚೆನ್ನಾಗೂ ಇತ್ತು. ಆ ಡೆಕೋರೇಷನ್ಗೂ ನಮ್ಮ ಪೋಸ್ಟರ್ಗೂ ಸೂಪರಾಗಿ ಮ್ಯಾಚ್ ಆಗ್ತಿತ್ತು. ಸ್ವಲ್ಪ ಕಾಂಬಿನೇಷನ್ ಇತ್ತು ಕಲರ್ಸು. ಸೊ ಹಂಗಾಗಿ ಒಂದು ಕ್ಲಿಪ್ಪಿಂಗ್ಸ್ ಮಾಡಿಕೊಂಡು ಅಲ್ಲಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು, ಅಂದರೆ ಬ್ಯಾಕ್ಗ್ರೌಂಡ್ ವೀಡಿಯೋ ಮಾಡಬೇಕಲ್ಲ ನಮ್ಮ ಕ್ಲಾಸಿಕಲ್ ಡ್ಯಾನ್ಸ್ದು, ಅದನ್ನೆಲ್ಲ ಮಾಡಿಕೊಂಡು ನಾನು ನನ್ನ ಫ್ರೆಂಡ್ ಹೋದ್ವಿ. ಇವತ್ತು ಆಟೋ ಎಕ್ಸ್ಪೋ ಇತ್ತು. ಅದ್ರದ್ದು ಸೌಂಡ್ ಭಯಂಕರವಾಗಿತ್ತು. ಕೇಳಿ, ನಿಮಗೆ ಗೊತ್ತಾಗುತ್ತೆ. ನಿಜ ಹೇಳಬೇಕು ಅಂದರೆ ನಾನಂತೂ ಫುಲ್ ಹೆದ್ರುಕೊಂಡ್ಬಿಟ್ಟಿದ್ದೆ. ಅಷ್ಟು ಸೌಂಡು ಫುಲ್ಲು ಕಿವಿ, ಮೇ ಬಿ ನಾನು ಅಂದ್ಕೊಂಡಿದ್ದೆ ನನ್ನ ಕಿವಿ ಹೊಂಟೋಗ್ಬಿಡುತ್ತೆ, ನನಗೆ ಏನು ಕೇಳಿಸಲ್ಲ ಅನ್ನೋ ರೇಂಜಿಗಿತ್ತು. ಆ್ಯಕ್ಚುಲಿ ಗರ್ಲ್ಸ್ಗಿಂತ ಬಾಯ್ಸಿಗೆ ಜಾಸ್ತಿ ಕ್ರೇಜ್ ಇರುತ್ತೆ ಈ ಕಾರ್ಸ್ ಆಗಿರ್ಬೋದು, ಸೂಪರ್ ಕಾರ್ಸ್, ಬೈಕ್ಸ್ ಮೇಲೆ. ಬಟ್ ನನಗೂ ಕ್ರೇಜ್ ಇತ್ತು ಅಂತ ಹೋಗ್ಬಿಟ್ಟು ಫುಲ್ ಮುಂದೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಆ ವೀಡಿಯೋ ಮಾಡ್ತಾಯಿದ್ರೆ ಬ್ಲಾಸ್ಟ್ ಆಯಿತು ಎಕ್ಸಾಸ್ಟಿಂದ. ಅಪ್ಪ, ನನ್ನ ಕಿವಿ ಡಮ್ ಅಂದ್ಬಿಡ್ತು. ನಾನು ನನ್ನ ಫ್ರೆಂಡ್ ಎದ್ರುಕೊಂಡು ಓಡೊಂಟೋದ್ವಿ. ಅಷ್ಟು ಜೋರಾಗಿತ್ತು. ಲಿಟ್ರಲಿ ಹೇಳಬೇಕು ಅಂದರೆ ನನ್ನ ಕೈಲಂತೂ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ. ಫುಲ್ ಕಣ್ಣಿಗೆ ಉರಿಯೆಲ್ಲ ಹತ್ಕೊಂಡ್ಬಿಡ್ತು. ನಾನು ನನ್ನ ಫ್ರೆಂಡು, ಇದು ನಮಗೆ ಸೂಟ್ ಆಗೋಲ್ಲ, ಏನೇ ಇದ್ದರೂ ಅದ್ರ ಬಗ್ಗೆ ಕ್ರೇಜ್ ಇರೋರಿಗೆ ಮಾತ್ರ ಸೂಟು ಅಂದ್ಬಿಟ್ಟು ಹೊಂಟೋದ್ವಿ. ಅಲ್ಲಿ ಹಿಂದೆ ಬ್ಲ್ಯಾಕ್ ಕಾರ್ ನಿಂತಿದೆಯಲ್ಲ, ಅದ್ರದ್ದಂತೂ ಭಯಂಕರ ಸೌಂಡು. ಅದು ಯಾವಾಗ ಹೋಗುತ್ತೆ ಅಂತ ಕಾಯ್ತಿದೆ. ಆ್ಯಕ್ಚುಲಿ ಎಲ್ಲರೂ ಅದನ್ನು ನೋಡೋಕ್ಕೆ ಕಾಯ್ತಿರ್ತಾರೆ, ಅದ್ರ ಬಗ್ಗೆ ಕ್ರೇಜ್ ಇರೋರು. ನಾನು ಅದು ಯಾವಾಗ ಹೋಗುತ್ತೆ ಅಂತ ಕಾಯ್ತಾ ಇದ್ದೆ. ಲಿಟ್ರಲಿ ನನಗೆ ಯಾವುದ್ರ ಬಗ್ಗೆನೂ ಭಯ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಕ್ರೇಜಿಯಾಗಿತ್ತು ಅದ್ರ ಸೌಂಡ್ ಆ್ಯಕ್ಚುಲಿ, ನಿಜ ಹೇಳಬೇಕು ಅಂದರೆ. ಆದರೆ ನನಗೆ ನನ್ನ ವೀಕ್ನೆಸ್ ಇನ್ನೊಂದೇನು ಅಂದರೆ ಈ ಎಕ್ಸಾಸ್ಟಲ್ಲಿ ಬರೋ ಬ್ಲಾಸ್ಟು. ಲಿಟ್ರಲಿ ನಂಗೆ ಸಖತ್ ಭಯ ಆಯಿತು. ಹೆದ್ರುಕೊಂಡು ನಿಂತಿದ್ದೀನಿ. ನೀವೇ ನೋಡ್ಬೋದು. ಈಗ ನೆಕ್ಸ್ಟ್ ಕ್ಲಿಪ್ಪಿಂಗ್ ಹಾಕ್ತೀನಿ ಅದ್ರದ್ದು ಕೂಡ, ಬ್ಲಾಸ್ಟ್ ಆಗಿರೋದು. ಅದರಲ್ಲೇ ಸೌಂಡ್ ಎಷ್ಟು ಬರ್ತಿದೆ. ಆ್ಯಕ್ಚುಲಿ ಕಮ್ಮಿ ಕೇಳಿಸಿದೆ ವೀಡಿಯೋದಲ್ಲಿ, ಬಟ್ ರಿಯಲ್ಲಾಗಂತೂ ನನ್ನ ಕಿವಿ ಡಮ್ ಅಂದ್ಬಿಡ್ತು. ಮುಂದೆ ಹೋಗಿ ನಿಂತಿದ್ದೆ, ನಾನು ಮಾಡಬೇಕು ವೀಡಿಯೋಸು, ನಾನು ನೋಡಬೇಕು ಕಾರ್ನ ಅಂತ. ಆದರೆ ತಡ್ಕೊಳಕ್ಕಂತೂ ಆಗಲ್ಲ, ನಮ್ಮ ಕಿವಿಯೆಲ್ಲ ಡಮ್ ಅಂದ್ಬಿಡುತ್ತೆ. ಆ ಬ್ಲ್ಯಾಕ್ ಕಾರ್ ಒಂದೇ ನನಗೆ ತುಂಬ ಪ್ರಾಬ್ಲಮ್ ಕೊಟ್ಟಿದ್ದು. ಅದು ಹೋದರೆ ಸಾಕಪ್ಪ ಅಂತ ಕಾಯ್ತಾ ಇದ್ದೆ. ಬಟ್ ಅದು ಹೋಗಿದೆ ಲಾಸ್ಟಲ್ಲಿ. ಆಮೇಲೆ ನಾನು ತಡ್ಕೊಳಕ್ಕಾಗದೆ ಹೋಗಿ ನಾನು ನನ್ನ ಫ್ರೆಂಡು ಕ್ಯಾಂಟೀನಾಗ ಕೂತ್ಕೊಂಡ್ಬಿಟ್ಟೆ. ಅದು ಹೋದರೆ ಸಾಕಪ್ಪ ಅನ್ನೋ ಏನು ಹಾಕ್ಸ್ಕೊ ಬಂದಿದ್ಯಾ ಅಣ್ಣ ನೀನು? ಇವತ್ತೇ ಕೂಡ ಲೋಗೋ ಲಾಂಚು ಕೂಡ ಇತ್ತು ಮಹಾದಸರಾದು. ಸೊ ಮತ್ತೆ ಸ್ವಲ್ಪ ಜನ ಡ್ಯಾನ್ಸ್ ಮಾಡಿದ್ರು, ಕ್ರೇಜಿಯಾಗಿ ಡ್ಯಾನ್ಸ್ ಮಾಡಿದ್ರು. ಅಯ್ಯಪ್ಪ, ಈ ಸೌಂಡ್ ಯಾರೇ ಬೇರ್ ಮಾಡ್ತಾರೆ, ಎಲ್ಲಿ ಬತ್ತೈತೆ ಕಾರು. ಪಟಾಕಿ ಹೊಡಿತವ್ರ, ಏನು ಮಾಡ್ತವ್ರೆ ಅಂತೆ. ದಯವಿಟ್ಟು ಇಲ್ಲಿಗೆ ಬರಬೇಡಿ, ಅಲ್ಲೇ ಸುತ್ತಿ ನಿಮ್ಮ ಯಪ್ಪ ಕಿವಿ ಡಮ್ ಯಪ್ಪ. ಈ ಕಾರ್ ಇದ್ದು ಬಿಟ್ರೆ ಕತೆ ಗೋವಿಂದ. ಒಂದೇ ಸತಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ. ನೋಡಿದ್ರಲ್ಲ ಎಷ್ಟು ಸೌಂಡ್ ಇತ್ತು ಕಾರ್ದು ಅಂತ. ನಾನಂತೂ ಹೇಳ್ತೀನಿ, ಒಂದಂತೂ ಸತ್ಯ ಅನ್ಕೋತೀನಿ, ಇದ್ರ ಬಗ್ಗೆ ಕ್ರೇಜ್ ಇರೋರಿಗೆ ಮಾತ್ರ ಆ ಕಾರ್ ಸೂಟಾಗುತ್ತೆ ಅನಿಸುತ್ತೆ. ನಮ್ಮಂಥವ್ರಿದ್ರೆ ಪಕ್ಕ ನಾನಂತೂ ತಗೊಳ್ಳಲ್ಲ. ಅದ್ರ ಬಗ್ಗೆ ಕ್ರೇಜ್ ಇರೋರಿಗೆ ಮಾತ್ರ ಆ ಥರ ಕಾರ್ ಸೂಟಾಗುತ್ತೆ ಅನಿಸುತ್ತೆ.
ಹಂಗೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಚೆನ್ನಾಗಿತ್ತು ಒಂಥರ ಈವೆಂಟ್. ಎಲ್ಲ ರೀತಿಯೂ ಚೆನ್ನಾಗಿತ್ತು. ಬಟ್ ನಂಗೆ ಆ ಕಾರ್ ಒಂದೇ ಡಿಸ್ಟರ್ಬ್ ಮಾಡಿದ್ದು. ಅದೊಂದು ಕಾರ್ ಬಿಟ್ಟು ಇನ್ನೆಲ್ಲ ಕೂಡ ಪರ್ಫೆಕ್ಟಾಗಿ ಈವೆಂಟ್ ನಡೀತು. ಬಟ್ ಬಿಸಿಲೂ ಕೂಡ ಹೆವಿ ಇತ್ತು. ಬಿಸಿಲಲ್ಲಿ ನಿಂತ್ಕೊಂಡು 2 ಅವರ್ಸ್ ನೋಡಿದ್ದೀವಲ್ಲ, ಅದು ನಮ್ಮ ಪೇಷನ್ಸ್ ಅಂತ ನಮಗೆ ನಾವೇ ಶಬಾಷ್ ಅಂದ್ಕೊಂಡ್ವಿ. ಲಿಟ್ರಲಿ ತುಂಬ ಬಿಸಿಲಿತ್ತು. ಆ ಬಿಸಿಲಲ್ಲಿ ನಿಂತ್ಕೊಂಡು ನೋಡಿದ್ದೀವಿ. ಹೀಗಿತ್ತು ನಮ್ಮ ಕಾಲೇಜಲ್ಲಿ ಆಟೋ ಎಕ್ಸ್ಪೋ ಮತ್ತು ಲೋಗೋ ಲಾಂಚ್ ಇವತ್ತು. ಸೊ ಅದೆಲ್ಲ ನೋಡ್ಕೊಂಡು ಈವೆಂಟೆಲ್ಲ ಮುಗಿಸ್ಕೊಂಡು ಸಂಜೆ ರಿಟರ್ನ್ ಆಗೋದು ಕೂಡ ಲೇಟ್ ಆಯಿತು. ಆದರೂ ಪರವಾಗಿಲ್ಲ ಅಂತ ಫುಲ್ ಟಯರ್ಡ್ ಆಗಿದ್ವಿ ಬಿಸಿಲಲ್ಲಿ 2 ಅವರ್ ನಿಂತು. ಸೊ ಹಂಗಾಗಿ ವಾಪಸ್ ಮನೆ ಕಡೆ ಬಂದೆ. ಮನೆಗೆ ಬಂದಮೇಲೆ ಫುಲ್ ಟಯರ್ಡ್ ಆಗೋಗಿದ್ದೆ. ಟಯರ್ಡ್ ಆದಾಗ ಒಂದು ಪನಿಷ್ಮೆಂಟ್ ಸಿಕ್ಕಿತ್ತು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕತ್ಲಲ್ಲಿ ನಿಂತಿದ್ದೀನಿ. ಮನೇಲಿ ಅಪ್ಪ ಅಮ್ಮ ಇಲ್ಲ. ಸೊ ಹಾಗಾಗಿ ಮನೆಯಿಂದ ಆಚೆ ನಿಂತಿದ್ದೀನಿ. ಅಪ್ಪ ಅಮ್ಮ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋವರೆಗೂ ನಾನು ಈ ಥರ ಆಚೆ ನಿಂತಿರಬೇಕು. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ನಮ್ಮ ಕಾಲೇಜಲ್ಲಿ ಕಂಟಿನ್ಯೂಸ್ ಇನ್ನು 5 ಡೇಸ್ ಫಂಕ್ಷನ್ಸ್ ಇರುತ್ತೆ. ಸೊ ಅದ್ರದ್ದು ಕಂಟಿನ್ಯೂಸ್ ವ್ಲಾಗ್ಸ್ ಬಿಡ್ತೀನಿ, ಎಲ್ಲರೂ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಆದಷ್ಟು ಬೇಗ 100 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಮುಂದೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಮೇಕ್ ಶೋರ್ ದಟ್ ಐಲ್ ಬಿ ಕೀಪ್ ಆನ್ ಎಂಟರ್ಟೈನಿಂಗ್ ಯು ಗೈಸ್ ಅಂತ. ಮತ್ತು ಇನ್ನೇನೂ ಇಲ್ಲ. ಸೊ ಇನ್ನು ಅಪ್ಪ ಅಮ್ಮವರೆಗೂ ಆಚೆ ನಿಂತಿರಬೇಕು. ಸೊ ಈ ವ್ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ, ಕತ್ಲಲ್ಲಿ ಹೆಣ್ಣು ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 100 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಅಷ್ಟೇ.